ಯುದ್ಧದ ಎಫೆಕ್ಟ್ ಇದೀಗ ಬಹಳಷ್ಟು ಜೋರಾಗಿ ತಟ್ಟಿರತಕ್ಕಂತಹದ್ದು. ಯುದ್ಧದ ಎಫೆಕ್ಟ್ನಿಂದ ದೇಶಾದ್ಯಂತ ಇದೀಗ ಗ್ಯಾಸ್ ಬೆಲೆ ಏರಿಕೆಯನ್ನ ಕಾಣ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರಿಂದಲೂ ಕೂಡ ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಿರತಕ್ಕಂಥದ್ದು. ಕಾಂಗ್ರೆಸ್ನಿಂದಲೂ ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ದೇಶಾದ್ಯಂತ ಗ್ಯಾಸ್ ಕೊರತೆ ಉಂಟಾಗ್ತಾ ಇದೆ. ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಹಾಗೇನೆ ಇಕ್ಬಾಲ್ ಅಹಮದ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬೆಲೆಯನ್ನ ಈ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಹೆಚ್ಚಳ ಮಾಡಿದೆ. ಇದು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದುಷ್ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಏನು ಟ್ರಂಪ್ನವರು, ಅಮೆರಿಕನ್ನವರು ಇವ್ರಿಗೆ ಅಪ್ಪಣೆ ಕೊಟ್ಟರೆ ಇವರು ರಷ್ಯಾದಿಂದ ತೈಲವನ್ನು ಆಮದು ಮಾಡ್ತಾರೆ. ಖರೀದಿ ಮಾಡಬೇಡಿ ಅಂದರೆ ಬಿಡಬೇಕು, ಮತ್ತೆ ಇನ್ನೊಂದು ತಿಂಗಳು ನೀವು ಖರೀದಿ ಮಾಡ್ಕೊಳ್ಳಿ ಅಂದರೆ ಇವರು ಖರೀದಿ ಮಾಡಬೇಕು. ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಮತ್ತೆ ಈ ಗ್ಯಾಸಿನ ಅಭಾವವಾಗಿದೆ. ಮುಂದೆ ಇದೇ ರೀತಿ ಯುದ್ಧ ಮುಂದುವರೆದ್ರೆ ಡೀಸೆಲ್ ಪೆಟ್ರೋಲ್ ಕೂಡ ಅಭಾವವಾಗಿ ನಾವು ಮತ್ತೆ ಎತ್ತಿನ ಗಾಡಿ, ಜಟ್ಕಾ ಗಾಡಿ, ಸೌದೆ ಒಲೆ ಆಕಳಿಗೆ ಹೋಗ್ಬೇಕಾಗ್ತದೆ. ಇದು ಬಿಜೆಪಿಯವರು ಮಾಡಿರುವ ಅಭಿವೃದ್ಧಿ ವಿಕಸಿತ ಭಾರತ. ಇದು ಎಲ್ಲಿಗೆ ತೆಳ್ತಾ ಹೋದ್ರೆ ಮತ್ತೆ ಇನ್ನೊಂದು 50 ವರ್ಷ 100 ವರ್ಷ ಹಿಂದೆ ನಮಗೆಲ್ಲ ತೆಳ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ದುರಾಡಳಿತ ಇದೆ, ಅದರ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಆ ತೊಂದರೆಯ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮೋದಿ ಅವರೇ, ನೀವು ಈ ದೇಶದ ಪ್ರಧಾನಿ ಆಗಿರ್ಬೋದು, ಆದರೆ ನೀವು F-18 ಫೈಲಲ್ಲೂ ನಿಮ್ಮ ಹೆಸರಿದೆ. ಆ F-18 ಫೈಲಲ್ಲಿ ನಿಮ್ಮ ಹೆಸರನ್ನು ಮರೆ ಮಾಡ್ಕೊಳ್ಳೋದಕ್ಕಾಗಿ ನೀವು ಈ ಗುಲಾಮ್ತನ ಏನು ಅಮೆರಿಕದವರ ಪರ ನೀವು ಮಾಡ್ತಾ ಇದ್ದೀರಾ, ಇದರಿಂದ ದೇಶಕ್ಕೆ ಇನ್ನೂ ಮುಂದೆ ಗಂಡಾಂತರ ಬರ್ತದೆ. ಅದರಿಂದ ತಾವು ಈ ವಿದೇಶಾಂಗ ನೀತಿಯನ್ನು ಸರಿಪಡಿಸ್ಕೋಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನಮಗೆ ದೇಶದ ಹಿತಾಸಕ್ತಿ ಮುಖ್ಯ. ನಾವೆಲ್ಲರೂ ಭಾರತೀಯರು. ನಮಗೆ ಭಾರತ ದೇಶ ಯಾವತ್ತೂ ಕೂಡ ಈ ರೀತಿಯಾದ ದುಷ್ಪರಿಣಾಮವನ್ನು ಎದುರಿಸಲಿಲ್ಲ. ಕಾಂಗ್ರೆಸ್ ಪಕ್ಷ 60 ವರ್ಷ ಆಯಿತು, 70 ವರ್ಷ ಆಯಿತು ಮಾಡಿ ಹೋರಾಡಿರುತ್ತೆ ಅಂತ ನೀವು ಹೇಳ್ತೀರಾ. ಯಾವತ್ತೂ ಆ 70 ವರ್ಷಗಳಲ್ಲಿ ಈ ರೀತಿಯ ಭಾವ ಬಂದಿರಲಿಲ್ಲ. ನೀವು ಮಾಡಿರುವ ಕುತಂತ್ರವನ್ನು ನಾವು ಈ ದಿನ ಖಂಡಿಸ್ತೇವೆ. ಓಟ್ ಮಾಡಿದರೆ ಇವತ್ತು ಮಠದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಅವ್ರಿಗೆ ಉಪಹಾರ ಸಿಗ್ತಾ ಇಲ್ಲ. ಇಂತಹ ದುಸ್ಥಿತಿ ಯಾವತ್ತೂ ದೇಶಕ್ಕೆ ಬಂದಿರಲಿಲ್ಲ. ಮಾತಾಡ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸುದ್ದಿ ಎತ್ತಾರೆ. ಇವತ್ತು ಇದಕ್ಕೆ ಹೇಳ್ತಾರೆ, ಇದು ಹಾಹಾಕಾರ ದೇಶದಲ್ಲಿ ಬಂದೈತಲ್ಲ, ಇದಕ್ಕೆ ಮೋದಿ ಉತ್ತರ ಕೊಡೋಕ್ಕಿದ್ದ ಎಂದೂ ಇವಾಗ ಈ ದೇಶದಲ್ಲಿ ಇಂಥ ತರಾಳತೆ ಬಂದಿರಲಿಲ್ಲ. ಇವತ್ತು ಎಲ್ಲ ದಾಸ್ತಾನಿಕರಿಗೂ ಅದನ್ನು ಜಯಿಸೋದಕ್ಕೆ ಒಂದು ಸಿಲಿಂಡರ್ ಉಪಯೋಗ ಮಾಡ್ತಾ ಇಲ್ಲ. ದೇಶ ಇಷ್ಟೊಂದು ವಿಕಸಿತ ಭಾರತ ಅಂತೇವೆ. ಇದು ವಿಕಸಿತ ಭಾರತನ, ಇದು ಅಂಧಕಾರದಲ್ಲಿರೋ ಭಾರತ. ಇವತ್ತು ಮೋದಿ ನೇತೃತ್ವದಲ್ಲಿ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಇವತ್ತು ನೀವೆಲ್ಲ ಮನಗಾಡಬೇಕಾಗಿದೆ. ಇಂಥ ದುಸ್ಥಿತಿ ಬಂದಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ, ಈ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇದೇ ಥರ ಇದ್ರೆ ಇವರು ಮತ್ತೆ ಮಾನವ ಜನ್ಮದಲ್ಲಿ ಏನು ಇದರಿಂದ ಬೆಂಕಿ ಉಳಿಸ್ಕೊಂಡು ಜೀವನ ಮಾಡಬೇಕಾಗಿತ್ತು ಅಲ್ಲಿ ತಗೊಂಡೋಗ್ತಾರೆ ಈ ದೇಶನ. ಇವರು ದೇಶ ಯಾವತ್ತೂ ಮುನ್ನಡೆಸಲ್ಲ. ಇವರಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ. ಯಾವತ್ತೂ ಇವರು ಪತ್ರಕರ್ತರನ್ನು ಎದುರಿಸುವ ಪ್ರಶ್ನೆನೂ ಇವರು ಕೇಳಲಿಲ್ಲ. ಅದಕ್ಕೋಸ್ಕರ ಈ ಕೇಂದ್ರ ಸರ್ಕಾರದ ನೀತಿಗಳಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುಮಕೂರಿನಲ್ಲಿ ಪ್ರತಿಭಟನೆ ಮಾಡಿಕೊಂಡು